ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಇವಾಗ ನಾನು ಮಿಶೋದಲ್ಲಿ ಒಂದು ಎಣ್ಣೆ ಹಾಕೋ ಜಾರ್ ತಗೊಂಡಿದ್ದೆ. ಇದು ಗ್ಲಾಸಿಂದು, ಬಟ್ ನನಗಿದು ಗ್ಲಾಸಿಂದ ಅನ್ಕೊಂಡಿರ್ಲಿಲ್ಲ, ಪ್ಲಾಸ್ಟಿಕ್ ಇಂದ ಅನ್ಕೊಂಡಿದ್ದೆ. ಇದು ಚೆನ್ನಾಗೈತಿ, ಪರವಾಗಿಲ್ಲ. ಎಣ್ಣೆನು ಜಾಸ್ತಿ ನಾವು ಹಾಕೋ ಅವಶ್ಯಕತೆ ಏನಿಲ್ಲ. ನಾ ಸ್ಪ್ರೇ ಐತೆ ಮತ್ತೆ ಡೈರೆಕ್ಟ್ ಆಗಿ ಹಾಕ್ಬೋದು. 2 in 1 ಐತಿ, ಚೆನ್ನಾಗೈತಿ ಕ್ವಾಲಿಟಿನು. ಇದಕ್ ನಾನು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂದ ಸೈಡಿಗೆ ಒಂದು ಕಾರ್ಡ್ ಆಗ್ತಿತ್ತು ನೋಡ್ರಿ. ಚೆನ್ನಾಗೈತಿ, ನನಗೆ ಇಷ್ಟ ಆಯ್ತು. ಇಲ್ಲಾಂದ್ರೆ ರಿಟರ್ನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಇದು ನೋಡ್ರಿ, ನಾನು ಅದನ್ನ ಯಾವ ಎಡೆ ಪೈಪ್ ಹಾಕ್ಬೇಕು ಅನ್ನೋದೇ ಕನ್ಫ್ಯೂಸ್ ಆಗಕತ್ತಿತ್ತು. ಇದು ನನ್ ಮಗ ವಿಡಿಯೋ ಮಾಡ್ಕೊಟ್ಟಿದ್ದ ನೋಡ್ರಿ, ಅದಕ್ಕ ಆ ಕಡೆ ಈ ಕಡೆ ಶೇಕ್ ಆಗಕತ್ತಿಬಿಟ್ಟದ ವಿಡಿಯೋ. ಅವನಿಗೆ ವಿಡಿಯೋ ಮಾಡಕ್ ಇಷ್ಟ. ಒಂದ್ಸಲ ನಾನು ವಿಡಿಯೋ ಮಾಡ್ಕೊಡ್ಬಾ ಅಂದ್ರುನು ಬರಲ್ಲ. ಒಂದ್ಸಲ ನಾನ್ ಬೇಡ ಅಂದ್ರುನು ನಾನ್ ವಿಡಿಯೋ ಮಾಡ್ತೇನೆ ಅಮ್ಮ, ನಾನ್ ವಿಡಿಯೋ ಮಾಡ್ತೇನೆ ಅಂತಿರ್ತಾನ. ಇವಾಗಿನ ಹುಡುಗರು ಯಾವ ಟೈಮ್ ಹೆಂಗ್ ಇರ್ತಾರ ಅಂತಾನು ಗೊತ್ತಾಗಲ್ಲ ನೋಡ್ರಿ. ಬಹಳ ಅಂದ್ರೆ ಬಹಳ ಚೆನ್ನಾಗೈತಿ ಕ್ವಾಲಿಟಿನ. ನನಗ್ ಇಷ್ಟ ಆಯ್ತು. ಒಂದು 2-3 ಈ ತರ ಎಣ್ಣೆ ಡಬ್ಬಿ ತಗೊಂಡಿತ್ತು ಸ್ಟೀಲಿನ. ಅದ್ರಲ್ಲಿ ಒಂದ್ ಹ್ಯಾಂಡಲ್ ಮುರ್ಕೊಂಡು ಹೋಲ್ ಆಗ್ಬಿಟ್ಟಿತ್ತು. ಇದು ಗ್ಲಾಸಿಂದು, ಬಟ್ ನನ್ ಕೈಯಾಗ ಎಷ್ಟೇನ ಇರ್ತದ ನನಗೆ ಗೊತ್ತಿಲ್ಲ. ನಾವು ದಡಕ್ಕ ಬಡಕ್ಕ ಬೀಳ್ಸೋದಂತ್ರು ಜಾಸ್ತಿ ಇವನ್ನೆಲ್ಲ. ಬಟ್ ನನಗೆ ಇಷ್ಟ ಆಯ್ತಿದು. ನಿಮ್ಗೂ ಇಷ್ಟ ಆದ್ರೆ ನೋಡ್ರಿ, ಬೇಕಾದ್ರೆ ಲಿಂಕ್ ಕಳಿಸಂದ್ರೆ ಕಳಿಸ್ತೇನಿ. ಮತ್ತೆ ನಾನು ಇನ್ನೊಂದ್ ಏನ್ ತಗೊಂಡಿದ್ದೀನಿ ಅಂದ್ರೆ ಚೆನ್ನಾಗೈತಿ, ನನಗೆ ಇಷ್ಟ ಆಯ್ತು. ಅದಕ್ಕಾಗಿನೇ ನಾನು ಥಮ್ಸ್ ಅಪ್ ಕೊಟ್ಟಿದ್ದೆ ನೋಡ್ರಿ. ಅದಾದ್ಮೇಲೆ ಮತ್ತೆ ನಾನು ಬಟರ್ಫ್ಲೈ ತಗೊಂಡಿದ್ದೆ. ಇವು ಎಲ್ಲ ಸೇಲ್ ನಡೀತಾ ಇತ್ತಲ್ಲ, ಅವಾಗನೇ ನಾನು ಬೈ ಮಾಡಿದ್ದು. ಇವು ಬಟರ್ಫ್ಲೈ ಗೋಲ್ಡ್ ಕಲರ್ ಇದಾವು. ಬಟ್ ಇದು ನೆಲದ ಮೇಲೆನೆ ಎಷ್ಟು ಚಂದ ಕಾಣಸಕತ್ತಿತ್ತು. ನಾನು ನಮ್ ಗೋಡೆ ಇರೋದೆಲ್ಲ ವೈಟ್ ಇರೋದ್ರಿಂದ ಇದು ಅಷ್ಟು ಎದ್ದು ಕಾಣಿಸ್ತಾ ಇರ್ಲಿಲ್ಲ ನನಗೆ ಅನ್ಸಿರೋ ಮಟ್ಟಿಗೆ. ಬಟ್ ಪರವಾಗಿಲ್ಲ, ನಾನ್ ರಿಟರ್ನ್ ಹಾಕನ್ ಅನ್ಕೊಂಡಿದ್ದೆ. ಬಟ್ ಬೇಡ ಬಿಡು, ಬಂದಿದಾವಲ್ಲ ಮತ್ತೇನ್ ಇಷ್ಟೇ ಇದಕ್ಕ ಹಾಕೋದಂತ ನಮ್ಮ ಮನೆಯವರು ಬೇಡ ಇರ್ಲಿ ಅಂತೇಳಿ. ಅದಾದ್ಮೇಲೆ ನೋಡ್ರಿ, ನಾನು ಎಲ್ಲಾ ಕಡೆ ಗೋಡೆಗೂ ಅಂಟಿಸಿದೆ. ನನ್ ಮಗನ್ ಫೋಟೋ ಕಡೆ ಆ ಕಡೆ ಒಂದ್ 3, ಈ ಕಡೆ ಒಂದ್ 3. ನನಗೆ ಎಲ್ಲಿ ಚೆನ್ನಾಗ್ ಅನಿಸ್ತೈತೆ ಅಲ್ಲೆಲ್ಲಾ ಹಚ್ಚಿದೆ. ಓಕೆ, ಚೆನ್ನಾಗೈತಿ, ಪರವಾಗಿಲ್ಲ, ನನಗೆ ಇಷ್ಟ ಆಯ್ತು. ಆಮೇಲೆ ಅಂಟಿಸಿದ್ಮೇಲೆ ಈ ತರ ಗ್ರೀನ್ ಲೀವ್ಸ್ ಎಲ್ಲಾ ಹಾಕಿದಕ್ಕೂ ಟಿವಿಗೂ ಸಕ್ಕತ್ತಾಗಿ ಕಾಣಿಸಕತ್ತಿತ್ತು. ಬಟ್ ಅಷ್ಟು ಎದ್ದು ಕಾಣಿಸಲ್ಲ ವೈಟ್ ಗೋಡೆಗೆ. ಅದಾದ್ಮೇಲೆ ನಾನು ಇದು ರೋಸ್ಟ್ ಮಾಡೋದು ಒಂದೆರಡು ಇದನ್ನ ತರ್ಸ್ಕೊಂಡಿದ್ದೆ ನೋಡ್ರಿ. ಇವು ಅಷ್ಟು ಹೆವಿ ಏನಿಲ್ಲ, 130 ಇತ್ತು. ಇವುದನ್ನು ನಾನು ಸೈಡ್ಗೆ ಹಾಕಿರ್ತೇನೆ ನೋಡ್ರಿ ರೇಟ್. ಪರವಾಗಿಲ್ಲ. ಇದನ್ನಂತೂ ರಿಟರ್ನ್ ಹಾಕನ್ನ ಅನ್ಕೊಂಡಿದ್ದೆ. ಬಟ್ ಮತ್ತೆ ಇದನ್ನು ಯಾಕೋ ಬೇಡ ಅಂತ ಬಿಟ್ಟೆ. ಮತ್ತೆ ಬಿಡು ಹೋಗ್ಲಿ ಅಂತೇಳಿ. ಹೊರಗುನು ನಾನು ಕೇಳಿಲ್ಲ, ಫಸ್ಟ್ ಟೈಮ್ ಇದು ತಗೊಂಡಿರೋದು. ಹೊರಗುನು ರೇಟ್ ಕೇಳಿದ್ರೆ ನಾ ರಿಟರ್ನ್ ಹಾಕ್ತಿದ್ದೆ. ಓಕೆ, ಪರವಾಗಿಲ್ಲ. ಇದು ಏನಾದ್ರೂ ರೋಸ್ಟ್ ಮಾಡ್ಬೇಕು ಅಂದ್ರೆ ಮೆಣಸಿನ್ಕಾಯಿ, ಬದ್ನೆಕಾಯಿ, ಟೊಮೆಟೊ ಏನಾದ್ರೂ ನಾನು ಒಲೆಯಲ್ಲೇನೆ ಡೈರೆಕ್ಟ್ ಆಗಿ ಮಾಡ್ತಿದ್ದೆ. ಇವಾಗ ಇದು ಈ ತರ ಬರೋದ್ರಿಂದ ನನಗೆ ಯೂಸ್ ಅನ್ನಿಸ್ತು. ಬಟ್ ಒಂದ್ಸಲ ಕೆಂಡ ಕಾಯಕ ಇಡ್ಬೇಕಾಗ್ತೈತಿ. ಇದನ್ನು ಯೂಸ್ ಆಗತೈತಿ. ಎರಡನ್ನು ಒಂದ್ ಅದಕ್ಕೆ ಯೂಸ್ ಮಾಡಿದ್ರೆ ಒಂದ್ ಇದಕ್ಕೆ ಯೂಸ್ ಮಾಡಿದ್ರೆ ನಡೆಯುತ್ತೆ ಅಂತೇಳಿ ನಾನ್ ಮತ್ತೆ ರಿಟರ್ನ್ ಹಾಕ್ಲಿಲ್ಲ. ಇದನ್ನ ಸ್ವಲ್ಪ ನನಗಿದೆ ಬಹಳ ಡೌಟ್ ಇದ್ದಿದ್ದು. ಬಟ್ ಇದ್ ನೋಡಿದಾಗೆಲ್ಲ ಇಷ್ಟ ಆಯ್ತು. ಬಟರ್ಫ್ಲೈ ಅಂಟಿಸಿದ್ಮೇಲೆ ಇಷ್ಟ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.